ಸ್ಯಾಟರ್ಡೆ ಮಾರ್ನಿಂಗ್ ಈ ವೆದರಿಗಂತೂ ಏನಾದರೂ ಸ್ಪೈಸಿಯಾಗಿರೋದು ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬಟರ್ ಮಶ್ರೂಮ್ ಮಸಾಲ ಮಾಡ್ತಾಯಿದ್ದೀನಿ. ಮಶ್ರೂಮ್ನೆಲ್ಲ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅದಕ್ಕೆ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಗರಂ ಮಸಾಲ, ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷ ಎತ್ತಿಡ್ತಾಯಿದ್ದೀನಿ. ನಂತರ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಕಟ್ ಮಾಡಿರುವ ಈರುಳ್ಳಿನ ಹಾಕಿ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿ, ಗೋಡಂಬಿನ ಹಾಕಿ ಫ್ರೈ ಮಾಡಿದ್ಮೇಲೆ ಕಟ್ ಮಾಡಿರುವ ಟೊಮೊಟೊನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದು ಸಾಫ್ಟ್ ಆದಮೇಲೆ ಸ್ವಲ್ಪ ನೀರನ್ನ ಹಾಕಿ ಕುದಿಸಿದ ನಂತರ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದನ್ನು ಸಹ ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನಂತರ ಒಂದು ಕಡಾಯಿಗೆ ಬಟರ್ ಹಾಕಿ ಅದು ಬಿಸಿ ಆದಮೇಲೆ ಮ್ಯಾರಿನೇಟ್ ಮಾಡಿರುವಂತಹ ಮಶ್ರೂಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನು ಸಹ ಒಂದು ಬೌಲಿಗೆ ಎತ್ತಿಡ್ತಾ ಇದ್ದೀನಿ. ನಂತರ ಒಂದು ಕಡಾಯಿಗೆ ಬಟರ್ ಹಾಕಿ ಅದು ಬಿಸಿ ಆದಮೇಲೆ ಪಲಾವ್ ಎಲೆ ಹಾಗೆ ಚಕ್ಕೆ, ಲವಂಗ, ಅರಿಶಿನ ಪುಡಿ, ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿಟ್ಟಿರುವ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಲೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಂತರ ಅದಕ್ಕೆ ಗರಂ ಮಸಾಲ, ಧನಿಯಾ ಪುಡಿ, ಹಾಗೆಯೇ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಗ್ರೇವಿ ತಕ್ಕನಾಗಿ ನೀರು ಸೇರಿಸಿ 10 ನಿಮಿಷ ಕುದಿಸ್ತಾ ಇದ್ದೀನಿ. ಕುದಿಸಿದ ನಂತರ ಫ್ರೈ ಮಾಡಿದ ಮಶ್ರೂಮ್ನ ಹಾಕಿ ಫ್ರೆಶ್ ಕ್ರೀಮ್ ಸೇರಿಸಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಬೇಕು. ಕುದಿಸಿದ ನಂತರ ಕಸೂರಿ ಮೇಥಿ, ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಬಟರ್ ಮಶ್ರೂಮ್ ಮಸಾಲ. ಇದಕ್ಕೆ ನಾನು ಪೂರಿ ಮಾಡಿದ್ದೆ, ಹಾಗೆಯೇ ಫ್ಲಿಪ್ಕಾರ್ಟ್ನಿಂದ ಗ್ಲಾಸ್ ಜಾರ್ ತರಿಸಿದ್ದೆ. ಇದನ್ನು ಸಹ ಚೆಕ್ ಮಾಡಿ ಎತ್ತಿಡ್ತಾ ಇದ್ದೀನಿ.